ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ದೇಶದ ವಿರುದ್ಧ ಕೈ ಎತ್ತೋರಿಗೆ ಪ್ರತ್ಯುತ್ತರ ನನ್ನ ಜವಾಬ್ದಾರಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾರು ಸುಳಿವು ಕೊಟ್ಟಿದ್ದಾರೆ. ಮೋದಿ ಸರಣಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮೋದಿಗೆ ಆಪತ್ಕಾಲದ ಸ್ನೇಹಿತ ಪುಟಿನ್ ಫೋನ್ ಬಂದಿದೆ. ಸಿಂಧು ಬಳಿಕ ಚಿನಾಬ್ ಭಾರತದ ಜಲ ದಿಗ್ಬಂಧನ ವಿಧಿಸಲಾಗಿದೆ. ದೇಶದ ಹಲವೆಡೆ ಇವತ್ತು ಭಾರತೀಯ ಸೇನೆ ಮಾಕ್ ಡ್ರಿಲ್ ಮಾಡಿ ಯುದ್ಧಕ್ಕೆ ಸನ್ನದ್ಧ ಸಂದೇಶ ನೀಡಿದೆ. ಉಗ್ರರಿಗೆ ನೆರವು ನೀಡಿದ್ದ ಓವರ್ ಗ್ರೌಂಡ್ ವರ್ಕರ್ ಇಮ್ತಿಯಾಜ್ ನಾಲೆಗೆ ಬಿದ್ದು ಸೂಸೈಡ್ ಮಾಡಿಕೊಂಡಿದ್ದಾನೆ. ಅತ್ತ ಪಾಕಿಸ್ತಾನದಲ್ಲಿ ಸರ್ವಪಕ್ಷ ಸಭೆ ನಡೆದಿದ್ದು ಟರ್ಕಿ ನಂಬಿಕೆ ದ್ರೋಹ ಬಗೆದಿದೆ. ರಾಜ್ಯದಲ್ಲಿ ಮತ್ತೆ ಒಳ ಮೀಸಲಾತಿಯ ಗಣತಿ ಆರಂಭ ಆಗಿದೆ. ವೈಜ್ಞಾನಿಕವಾಗಿ ಎಸ್ಸಿ ಗಣತಿ ದತ್ತಾಂಶ ಸಂಗ್ರಹಕ್ಕೆ 60 ದಿನಗಳ ಗಡುವು ಕೊಡಲಾಗಿದೆ. 3 ಹಂತಗಳಲ್ಲಿ ಸರ್ವೆ ನಡೆಯಲಿದ್ದು 65,000 ಶಿಕ್ಷಕರ ನೇಮಕ ಆಗಿದೆ. ಇದೊಂದು ಚಾರಿತ್ರಿಕ ನಿರ್ಧಾರ ಅಂತ ಸಿದ್ದರಾಮಯ್ಯ ಬಣ್ಣಿಸಿದ್ದಾರೆ. ಹಲ್ಚಲ್ ಎಬ್ಬಿಸಿರೋ ಪೋಸ್ಟ್ಗಳಿಂದ ಕರಾವಳಿಯಲ್ಲಿ ಗೃಹಭಂಗ ಆಗ್ತಾ ಇದೆ. ಶಾಂತಿ ಕದಡೋ ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಪರಮೇಶ್ವರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೆ 3 ತಿಂಗಳ ಹಿಂದೆಯೇ ಸ್ಕೆಚ್ ಹಾಕಿದ್ದ ಹಂತಕ ಪಡೆ ಕಳಸದಲ್ಲಿ ಪಾರ್ಟಿ ಮಾಡಿದ್ದು ಗೊತ್ತಾಗಿದೆ. ಸ್ಟಾರ್ ಸಿಂಗರ್ ಸೋನುಗೆ ಚಂದನವನದ ಬಾಗಿಲು ಬಂದಾಗಿದೆ. ಕ್ಷಮೆ ಕೇಳೋವರೆಗೂ ಕೂಡ ಕನ್ನಡದಲ್ಲಿ ಹಾಡಂಗಿಲ್ಲ ಅಂತ ಫಿಲಂ ಚೇಂಬರ್ ಹೇಳಿದೆ. ಕನ್ನಡಿಗರನ್ನ ಕೆಣಕಿದ ಗಾಯಕನಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದು ವಾರದ ಒಳಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.